ವೆಲ್ಕಮ್ ಟು ಸ್ವರ್ಣಾಮೃತ. ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಅಂದರೆ ಹೊಸ ಆರಂಭ, ಹೊಸ ಭರವಸೆಗಳ ಸಂಭ್ರಮ. ಈ ಹಬ್ಬದ ವಿಶೇಷವೇ ಯುಗಾದಿ ಪಚ್ಚಡಿ. ಇದು ಒಂದು ಆಹಾರವಲ್ಲ, ಇದು ನಮ್ಮ ಜೀವನದ ಏರಿಳಿತಗಳನ್ನು ಸಾರುವ ಒಂದು ಅದ್ಭುತ ಸಂಗೀತ. ಬನ್ನಿ ಈ 6 ರುಚಿಗಳ ಸಮ್ಮಿಶ್ರಣವನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲಿಗೆ ಉಪ್ಪು, ಜೀವನದ ಆಸಕ್ತಿ ಮತ್ತು ಉತ್ಸಾಹದ ಸಂಕೇತ. ಉಪ್ಪಿಲ್ಲದ ಅಡುಗೆ ಹೇಗೆ ಸಪ್ಪೆಯೋ, ಉತ್ಸಾಹವಿಲ್ಲದ ಬದುಕು ಕೂಡ ಹಾಗೆ. ಹುಣಸೆ ಹಣ್ಣು, ಹುಳಿ ರುಚಿಗೆ. ಇದು ಜೀವನದ ವಿಚಿತ್ರ ಸಂದರ್ಭಗಳನ್ನು ಅಥವಾ ಅನಿರೀಕ್ಷಿತ ತಿರುವುಗಳನ್ನು ತಾಳ್ಮೆಯಿಂದ ಸ್ವೀಕರಿಸುವುದನ್ನು ಕಲಿಸುತ್ತದೆ. ಬೆಲ್ಲ, ಸಿಹಿ ರುಚಿಗೆ. ಇದು ನಮ್ಮ ಜೀವನದ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ. ಬೆಲ್ಲ ಅಂದರೆ ಯಾರಿಗಿಷ್ಟ ಇರಲ್ಲ ಅಲ್ವಾ? ಮೆಣಸಿನಕಾಯಿ, ಖಾರ ರುಚಿಗೆ. ನಮ್ಮ ಜೀವನದ ಸಿಟ್ಟು ಅಥವಾ ಆವೇಶವನ್ನು ಸೂಚಿಸುತ್ತದೆ. ಬೇವಿನ ಹೂ, ಕಹಿ ರುಚಿಗೆ. ಇದು ಜೀವನದಲ್ಲಿ ಎದುರಾಗುವ ಕಷ್ಟಗಳು ಅಥವಾ ಸೋಲುಗಳನ್ನು ಸೂಚಿಸುತ್ತದೆ. ಕಷ್ಟ ಬಂದಾಗ ಕುಗ್ಗಬಾರ್ದು ಅಲ್ವಾ? ಮಾವಿನಕಾಯಿ, ಒಗರು ರುಚಿಗೆ. ಹೊಸ ಸವಾಲುಗಳನ್ನು ಪ್ರತಿನಿಧಿಸುತ್ತದೆ. ಸವಾಲುಗಳಿಲ್ಲ ಅಂದರೆ ಬದುಕು ಹೇಗೆ? ಈ 6 ರುಚಿಗಳನ್ನ ಸೇರಿಸಿ ಯುಗಾದಿ ಪಚ್ಚಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 2 ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಮಾವಿನಕಾಯಿಗೆ ಸಾಕಾಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಹಾಕ್ಕೋಬೋದು. ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸ್ಬಿಟ್ಟು ರಸನ ತೊಗೊಂಡಿದ್ದೀನಿ ಇಲ್ಲ ಆ್ಯಕ್ಚುಲಿ. ಸೊ ನೀವು ನೆನೆಸಿ ರಸನ ತೊಗೊಳ್ಳಿ. 2 ಸ್ಪೂನು ಹುಣಸೆ ಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ. ಬೆಲ್ಲನ ನಾನು ಆಲ್ರೆಡಿ ಚೆನ್ನಾಗೆ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ನೀರಲ್ಲಿ ಕರಗಲಿ ಬೇಗ ಅಂತ. ಇಲ್ಲಿ ನಾನು 3 ಸ್ಪೂನ್ ಬೆಲ್ಲ ಹಾಕ್ಕೊತಾ ಇದ್ದೀನಿ, ಪಚ್ಚಡಿ ಸ್ವೀಟಾಗಿರಲಿ ಅಂತ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಫುಲ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. 3 ಮೆಣಸಿನ್ಕಾಯಿನೂ ಹಾಕ್ಕೊಬಿಡ್ತಾಯಿದ್ದೀನಿ. ಬೇವಿನ ಹೂನ ಆಲ್ರೆಡಿ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಯುಗಾದಿಗೆ ಹೊಸ ಚಿಗುರು ಎಲ್ಲ ಬಂದಿರುತ್ತೆ, ಅದರಲ್ಲಿ ಬೇವಿನ ಹೂ ಸಿಗುತ್ತೆ. ಅದನ್ನು ನೀಟಾಗಿ ಹೂನ ಮಾತ್ರ ಬಿಡಿಸಿ ಇಟ್ಕೊಂಡು ಈ ಪಚ್ಚಡಿಗೆ ಹಾಕೊಳ್ಳಿ. 1 ಸ್ಪೂನ್ ಹೂ ಸಾಕಾಗುತ್ತೆ. ಒಂದು ಮಾವಿನಕಾಯಿನ ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೊ ಎಲ್ಲನೂ ನಾನು ಪಚ್ಚಡಿಗೆ ಹಾಕೋಬಿಡ್ತಾಯಿದ್ದೀನಿ. ಸೊ ಎಲ್ಲ ಕಂಪ್ಲೀಟಾಗಿ ಹಾಕೊಂಡ್ಬಿಟ್ಟೆ. ಸೊ ಈಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀರು ಜೊತೆಗೆ. ನೀರನ್ನ ಎಲ್ಲ ಒಂದೇ ಸರಿ ಹಾಕ್ಕೊಬಾರ್ದು, ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಬೇಕು. ಈ 6 ರುಚಿನೂ ನಮಗೆ ತಿಂದಾಗ ಸಿಗೋ ಥರ. ಜಾಸ್ತಿನೂ ಹಾಕ್ಕೋಬಾರ್ದು, ಕಮ್ಮಿನೂ ಹಾಕ್ಕೊಬಾರ್ದು. ಈ 6 ರುಚಿಗಳು ಸೇರಿದಾಗಲೇ ಈ ಪಚ್ಚಡಿ ಪರಿಪೂರ್ಣ ಆಗೋದು. ಹಾಗೆ ಜೀವನದಲ್ಲಿ ಕಷ್ಟ, ಸುಖ, ಸಿಟ್ಟು, ನಗು ಎಲ್ಲವೂ ಸಮಾನವಾಗಿ ಬಂದಾಗಲೇ ಬದುಕು ಅರ್ಥಪೂರ್ಣ. ಈ ಯುಗಾದಿ ನಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಮೃದ್ಧಿ ತರಲಿ ಎಂದು ಹಾರೈಸ್ತೀನಿ. ಇದು ಫುಲ್ಲು ಬೆಲ್ಲ ಮತ್ತು ನೀರಿನ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಯುಗಾದಿ ಪಚ್ಚಡಿ ವಿಶೇಷ ಇನ್ನೊಂದೇನೆಂದರೆ, ಈ ಪಚ್ಚಡಿನ ದೇವರಿಗೆ ನೈವೇದ್ಯವಾಗಿ ಇಟ್ಬಿಟ್ಟು ಮನೆಯವ್ರಿಗೆಲ್ಲ ಕೊಡ್ತೀವಿ. ಆಗ ಯಾವ ರುಚಿ ಅವ್ರಿಗೆ ಬರುತ್ತೋ ಅವರ ವರ್ಷವಿಡೀ ಅದೇ ಥರ ಸಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಮಾವಿನಕಾಯಿ, ಬೆಲ್ಲ ಎಲ್ಲ ಇರೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ. ಸೊ ಮನೆಯವ್ರಿಗೆಲ್ಲ ಕೊಟ್ಟು ನೀವು ತಗೊಳ್ಳಿ. ಮೊದಲಿಗೆ ನಿಮ್ಗೆ ಯಾವ ರುಚಿ ಬಂತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.